ಭಾರತದ ಖ್ಯಾತ ಹಿನ್ನೆಲೆ ಗಾಯಕಿಯಾಗಿ ಗುರುತಿಸಿಕೊಂಡಿದ್ರು ಆಶಾ ಭೋಸ್ಲೆ ಅವರು 1933ರಲ್ಲಿ ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಜನಿಸ್ತಾರೆ. 10ನೇ ವಯಸ್ಸಿಗೇನೆ ಗಾಯನದ ವೃತ್ತಿಗೆ ಆಶಾ ಭೋಸ್ಲೆ ಅವರು ಧುಮುಕ್ತಾರೆ. ಪದ್ಮವಿಭೂಷಣ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕೂಡ ಇವರ ಮುಡಿಗೇರಿರುತ್ತೆ. ತಮ್ಮ ಹಾಡಿನ ಮೂಲಕ, ತಮ್ಮ ಸ್ವರದ ಮೂಲಕ, ತಮ್ಮ ಕಂಠದ ಮೂಲಕ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಹೆಸರನ್ನ ಮಾಡಿದ್ದು ಆಶಾ ಭೋಸ್ಲೆ. ಇಂತಹ ಆಶಾ ಭೋಸ್ಲೆ ಇನ್ನು ನೆನಪು ಮಾತ್ರ, ಇಹಲೋಕವನ್ನು ತ್ಯಜಿಸಿದ್ದಾರೆ. ಇವರ ಕಂಠಕ್ಕೆ, ಇವರ ಹಾಡಿನ ಶೈಲಿಗೆ ನಾನಾ ರೀತಿಯ ಪ್ರಶಸ್ತಿಗಳು ಇವರನ್ನು ಅರಸಿಕೊಂಡು ಬಂದಿದ್ವು. 1933ರಲ್ಲಿ ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಇವರು ಜನಿಸ್ತಾರೆ. 10ನೇ ವರ್ಷಕ್ಕೇನೆ ಗಾಯನವನ್ನು ವೃತ್ತಿಯನ್ನಾಗಿ ಮಾಡಿಕೊಳ್ತಾರೆ. ಗಾಯನ ಲೋಕಕ್ಕೆ ಎಂಟ್ರಿಯನ್ನು ಕೊಡ್ತಾರೆ. ಅವತ್ತು ಎಂಟ್ರಿ ಕೊಟ್ಟಂತಹ ಆಶಾ ಭೋಸ್ಲೆ ಅವರು ಹಿಂತಿರುಗಿ ನೋಡಿದ್ದೇ ಇಲ್ಲ. ಬೇರೆ ಬೇರೆ ರೀತಿಯ ಹಾಡುಗಳನ್ನು, ಬೇರೆ ಬೇರೆ ಭಾಷೆಯ ಹಾಡುಗಳನ್ನು ಲೀಲಾಜಾಲವಾಗಿ ಹಾಡ್ತಾ ಇದ್ದಿದ್ದು ಆಶಾ ಭೋಸ್ಲೆ ಅವರು. ಪದ್ಮವಿಭೂಷಣ, ದಾದಾ ಸಾಹೇಬ್ ಫಾಲ್ಕೆ ಸೇರಿದಂತೆ ಹಲವು ಪ್ರಶಸ್ತಿಗಳು ಆಶಾ ಭೋಸ್ಲೆ ಅವರನ್ನು ಅರಸಿಕೊಂಡು ಬಂದಿತ್ತು. 10ನೇ ವಯಸ್ಸಿಗೆ ಇವರು ಗಾಯನವನ್ನು ಆರಂಭಿಸ್ತಾರೆ. ಗಾಯನ ಲೋಕಕ್ಕೆ ಎಂಟ್ರಿ ಕೊಟ್ಟು ಅದಾದಮೇಲೆ ಹಿಂತಿರುಗಿ ನೋಡಿದ್ದೇ ಇಲ್ಲ. ಡೀಟೇಲ್ಸನ್ನು ಕೊಡೋದಕ್ಕೆ ಭಾರತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಭಾರತಿ, ನಿಜಕ್ಕೂ ಕೂಡ ಭಾರತೀಯ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಆಶಾ ಭೋಸ್ಲೆ ಅವರ ನಿಧನ. ಈ ಸಂದರ್ಭದಲ್ಲಿ ಅವರನ್ನು ಹೇಗೆ ನೆನ್ಪು ಮಾಡ್ಕೊಬಹುದು ಅಂಥೇಳಿ? ಹೌದು ಪ್ರೇಮ್, ಭಾರತೀಯ ಸರ್ವಶ್ರೇಷ್ಠ ಅಗ್ರಪಂಕ್ತಿಯಲ್ಲಿ ಸೇರುವಂತಹ ಗಾಯಕರ ಲಿಸ್ಟ್ನಲ್ಲಿ ಆಶಾ ಭೋಸ್ಲೆ ಅವರು ಸೇರ್ತಾರೆ. ಯಾಕಂದರೆ ಸಿಕ್ಕಾಪಟ್ಟೆ ಹಾಡುಗಳನ್ನು ಹಾಡಿದ್ದಾರೆ. ದೇಶದ ಎಲ್ಲ ಭಾಷೆಯಲ್ಲೂ ಅವರು ಹಾಡನ್ನು ಹಾಡಿದ್ದಾರೆ. ಸಿನಿಮಾ ಜೊತೆಗೆ ಅನೇಕ ಸಂಗೀತಗಳಲ್ಲೂ ಕೂಡ ಅವರು ಕಾರ್ಯಕ್ರಮಗಳನ್ನು ಕೂಡ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಅಂದರೆ ಚಿಕ್ಕ ಬಾಲ್ಯದಿಂದಲೂ ಕೂಡ ಅವರು ಅತ್ಯುತ್ತಮ ಸರ್ವಶ್ರೇಷ್ಠ ಶಾಸ್ತ್ರೀಯ ಸಂಗೀತವನ್ನು ಕಲಿತು ಆಮೇಲೆ ಬಳಿಕ ಹಿನ್ನೆಲೆ ಗಾಯನಕ್ಕೆ ಬಂದಂಥವರು. ಹೀಗಾಗಿ ಅವರು ಈಗಾಗಲೇ 10,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿ ಹಿನ್ನೆಲೆ ಗಾಯನವನ್ನು ಮಾಡಿ ದೇಶದ ಸರ್ವಶ್ರೇಷ್ಠ ಗಾಯಕರ ಪಂಕ್ತಿಯಲ್ಲಿ ನಿಲ್ಲುವಂಥದ್ದು. ಜೊತೆಗೆ ಇವರು ಲತಾ ಮಂಗೇಶ್ಕರ್ ಅವರ ತಂಗಿ ಕೂಡ ಹೌದು. ಹೀಗಾಗಿ ಅಕ್ಕ ತಂಗಿಯವರ ಜುಗಲ್ಬಂದಿ ಸಿನಿಮಾದಲ್ಲಂತೂ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ಹೀಗಾಗಿ 92 ವರ್ಷದ ಆಶಾ ಭೋಸ್ಲೆ ಅವರು ನಿನ್ನೆ ಒಂದು ಚೆಸ್ಟ್ ಇನ್ಫೆಕ್ಷನ್ ಜೊತೆಗೆ ಒಂದು ಅಲ್ಲಿ ತೀವ್ರ ಹೃದಯಾಘಾತ ಆಗುತ್ತೆ. ಹೀಗಾಗಿ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ಅವ್ರನ್ನ ದಾಖಲು ಮಾಡಲಾಗುತ್ತೆ. ಇದೀಗ ಅವರು ಕೊನೆಯುಸಿರು ಎಳೆದಿದ್ದಾರೆ ಅನ್ನುವ ಮಾಹಿತಿ ಬಂದಿದೆ. ಪ್ರೇಮ್, ಭಾರತಿ, ಆಶಾ ಭೋಸ್ಲೆ ಅವರು ಭಾರತದ ಬಹುತೇಕ ಭಾಷೆಗಳಲ್ಲಿ ಹಾಡನ್ನು ಹಾಡಿ ಸೈ ಎನಿಸಿಕೊಂಡವರು. ಕನ್ನಡಕ್ಕೂ ಮತ್ತು ಆಶಾ ಭೋಸ್ಲೆ ಅವರಿಗೂ ಏನಾದರೂ ನಂಟಿದೆಯಾ? ಯಾವುದಾದ್ರು ಸಿನಿಮಾಗಳಲ್ಲಿ ಹಾಡು ಹೇಳಿದಾರಾ? ಆ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ ಅಂತ ಹೇಳಿ? ಹೌದು, 1970ರ ದಶಕದಲ್ಲಿ 3 ಸಿನಿಮಾಗಳಲ್ಲಿ ಹಾಡನ್ನು ಹಾಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅಂದರೆ ಕೆಲವೊಂದು ಹಾಡುಗಳು ಆ ಕಾಲದಲ್ಲಿ ತುಂಬ ಹಿಟ್ಟಾಗಿತ್ತು. ಸದ್ಯಕ್ಕೀಗ ಆ ಬಗ್ಗೆ ಅಂದರೆ 3 ಸಿನಿಮಾಗಳಲ್ಲಿ ಅವರು